ನಾನೊಬ್ಬ ಕುಮಾರಣ್ಣವ್ರ ಬಗ್ಗೆ ಮಾತಾಡ್ತಾರೆ ನೋಡಿ. ಇವತ್ತು ಹೇಳ್ತೀನಿ, ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಂತ ಕುಮಾರಣ್ಣವರು, ಒಂದು ಲಾಟ್ರಿ ನಿಷೇಧ, ಇನ್ನೊಂದು ಸಾರಿಗೆ ನಿಷೇಧ, ಇನ್ನೊಂದು ರೈತರ ಸಾಲವನ್ನು ಮನ್ನಾ ಏನ್ ಮಾಡಿದರೆ ರಾಜ್ಯದ ಇತಿಹಾಸದಲ್ಲಿ ಯಾರು ಮುಖ್ಯಮಂತ್ರಿ ಸಹ ಮಾಡಲಾಗಿರುವಂತ ಕಾರ್ಯಕ್ರಮಗಳನ್ನ ಈ ರಾಜ್ಯದ 6 ಕೋಟಿ ಕನ್ನಡಿಗರು, ವಿಶೇಷವಾಗಿ ತಾಯಂದ್ರು ಹೆಣ್ಮಕ್ಳು ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತ ಹೇಳಿ ಅದನ್ನ ಅವರು ಅವತ್ತು ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಅವರು ಕ್ರಮವನ್ನು ಕೈಗೊಂಡ್ರು. ಆದ್ರೆ ಇವತ್ತು ಒಬ್ಬ ನೀಚ ಯಾವನವನು ಶಾಸಕ ಆಗಿದ್ದಾನೆ. ನೀವೆಲ್ಲ ನೋಡಿದಿರಿ, ಮಾತಾಡಿಸ್ತಾ ಇದ್ರು, ನಿನ್ನೆ ಸಹ ಕೇಳಿಸ್ತಾ ಇದ್ರಿ. ಕುಮಾರಣ್ಣವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಅವನು ದೇಶ ಬಿಟ್ಟು ಪರಾರಿಯಾದ ಕಿಂಗ್ ಪೇನ್, ಲಾಟ್ರಿ ಕಿಂಗ್ ಪೇನ್ ಅಂತ ತೋರಿಸ್ತಾ ಇದ್ರು. ಯಾರೋ ಅವನು ಮದ್ದೂರು ಶಾಸಕ, ಅವನ ಹೆಸರು ಹೇಳಿದಕ್ಕೂ ನಮ್ಗೆ ಅಸಹ್ಯ ಅನ್ಸುತ್ತೆ. ಅವರು ರಾಜ್ಯದ ಕುಮಾರಣ್ಣವ್ರ ಬಗ್ಗೆ ದೇವೇಗೌಡ ಸಾಹೇಬ್ರ ಕುಟುಂಬದ ಬಗ್ಗೆ ಮಾತಾಡ್ತಾನೆ. ಅವ್ರ ಕುಟುಂಬದಲ್ಲಿ ವೈಯಕ್ತಿಕವಾದ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದಲ್ಲ, ಅಂತ ವೈಯಕ್ತಿಕವಾದ ವಿಚಾರ ಪ್ರಸ್ತಾಪ ಮಾಡ್ಬೇಕಾದ್ರೆ ಅವ್ರ ಕುಟುಂಬದವರಿದ್ದಾರೆ. ಅದಕ್ಕೂ ನಿಮ್ಗೂ ಏನು ಸಂಬಂಧ? ನಾಚಿಕೆ ಆಗಲ್ಲ ನಿಮ್ಗೆ? ಈ ರಾಜ್ಯದಲ್ಲಿ ಏನು ಆ ಮಂಡ್ಯ ಅಂತಂದ್ರೆ ಒಂದು ಮಂಡ್ಯ ಜಿಲ್ಲೆಗೆ, ಮದ್ದೂರು ತಾಲೂಕಿಗೆ ಒಂದು ಒಳ್ಳೆ ಗೌರವ ಇತ್ತು. ಇಂಥ ಒಬ್ಬ ಲಾಟ್ರಿ ನೆಟ್ಟತಕ್ಕಂಥ ವ್ಯಕ್ತಿ ಇಸ್ಪೀಟ್ ಚೂಚಿಕೊಳ್ಳೋ ಒಬ್ಬ ಇಸ್ಪೀಟ್ ಅಡ್ಡೆ ಎಲ್ಲಪ್ಪ ಅಂತಂದ್ರೆ ಬೆಂಗಳೂರು ನಗರದಲ್ಲಿ ಎಷ್ಟು ಇಸ್ಪೀಟ್ ಅಡ್ಡೆಗಳಿದೆ, ಅದಕ್ಕೆ ಇವನೇ ಉಸ್ತುವಾರಿ ಸಚಿವ. ನಾನು ಕೇಳ್ತೇನೆ, ಆ ಮಂಡ್ಯದಲ್ಲಿ ಅವ್ರು ಯಾರೋ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ರು, ಹಾಸನಕ್ಕೆ ಏನಾದ್ರು ನರೇಂದ್ರ ಮೋದಿಜಿ ಅವರು ಅಮಿತ್ ಶಾ ಅವ್ರ ಬಂದ್ರೆ ಕಲ್ಲು ಹಿಡಿಬೇಕು ಅಂತ. ನೀವು ಇಂಥ ಶಾಸಕರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟು ಏನು ಮನೆಯವರು ಮಾಡಿ, ನೀವು ಎಷ್ಟೊಂದು ಜನರು ಮನೆಯವರು ಮಾಡಿದ್ರೆ ಗೊತ್ತಿಲ್ಲ, ಆ ಮನೆಯವರು ಮಾಡಿರೋ ದುಡ್ಡು ತಗೊಂಡೋಗಿ ಅಲ್ಲಿ ನೀವು ಸುರಿದು ನೀವು ಶಾಸಕ ಆಗಿದ್ಯಾ, ನಿನ್ನ ಯೋಗ್ಯತೆ ಅವತ್ತೇನು ಅಂತ ಗೊತ್ತಿರ್ಲಿಲ್ಲ. ಇವತ್ತು ಮಂಡ್ಯ ಜಿಲ್ಲೆ